ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಇದು ಈ ನಮ್ಮ ಹಿಂದೂ ಧರ್ಮದಾಗ, ಹಿಂದೂ ಸಂಪ್ರದಾಯದೊಳಗೆ ಈ ಸನಾತನ ಧರ್ಮ ಅಂದ್ರೆ ಏನಂತ ಮಂದಿ ಕೇಳ್ತಾರಲ್ಲ, ಇದೇ ಸನಾತನ ಧರ್ಮ. ಅವನು ತಮಿಳ್ನಾಡು ಚೀಫ್ ಮಿನಿಸ್ಟರ್ನ ಮಗ, ಈಗ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗ್ಯಾನ. ಉದಯನಿಧಿ ಏನೋ ಅದ ಅವನ ಹೆಸರು. ಅವ ಸನಾತನ ಧರ್ಮ ಅಂದ್ರೆ ಡೆಂಗಿ ಅಂತ ಹೇಳಿ ಹೇಳ್ತಾನ. ಸನಾತನ ಧರ್ಮ ಅಂದ್ರೆ ಇದು. ಐ ಹ್ಯಾವ್ ಎಂಜಾಯ್ಡ್ 3 months. ಸ್ಟಿಲ್ ಯು ಕ್ಯಾನ್ ಎಂಜಾಯ್ ಅನದರ್ 1 month. ಶ್ರಾವಣದಿಂದ ಹಬ್ಬ ಹರಿದಿನಗಳು, ಗಣೇಶ ಚತುರ್ಥಿ, ಗಣೇಶನ ಮೂರ್ತಿಯ ವಿಸರ್ಜನೆ, ಆನಂದದಿಂದ ಬದುಕುವುದೇ ಸನಾತನ ಧರ್ಮ. ಇದು ವಿಜಯದಶಮಿ 9 ದಿನ ದುರ್ಗಾದೇವಿ ಆರಾಧನೆ. ಎಲ್ಲರ ಮನೆಯೊಳಗೂ ಪಾರಾಯಣ, ದೇವಿಯ ಸ್ತುತಿ, ಜಗತ್ತಿಗೆ ಒಳ್ಳೇದು ಮಾಡ್ಲತ್ತ ಎಲ್ಲರ ಪ್ರಾರ್ಥನೆ. ಇನ್ನು ಮುಂದಂತರೂ ದೀಪಾವಳಿ, ಬೆಳಕಿನ ಹಬ್ಬ ದೀಪಾವಳಿ. ಎಲ್ಲರೂ ಎಂಜಾಯ್ ಮಾಡ್ತಾರೆ 3 ತಿಂಗಳು. ನೋಡ್ರಿ ಹೆಂಗೆ ಎಲ್ಲ ಕಷ್ಟ ದುಃಖಗಳನ್ನು ಬಿಟ್ಟು ಈಗ ಇಂಡಸ್ಟ್ರಿ ಒಳಗೆ ಕೆಲಸ ಮಾಡೋರಿಗೆ ಅದು ಏನು ಮಾಡ್ತಾರೆ, ಬೋನಸ್ ಕೊಡ್ತಾರೆ, ರೊಕ್ಕ ಬೋನಸ್. ಎಂಜಾಯ್ ಮಾಡ್ಲತ್ತ ಹೊಸ ಅರ್ಬಿ ತೊಗೋತಾರೆ. ಮಾರ್ಕೆಟ್ನಾಗ ಅಡ್ಡಾಡ್ಲಕ್ಕೆ ಜಾಗ ಇಲ್ಲ, ಅಷ್ಟು ರಶ್. ದಿಸ್ ಈಸ್ ದ ಸನಾತನ ಧರ್ಮ. ಕೆಲವು ಮಂದಿ ಏನು ಮಾಡ್ತಾರೆ, ಸನಾತನ ಧರ್ಮ ಅಂದ್ರೆ ಬೇರೆ ತಿಳ್ಕೊತಾರ. ಅವರು ಬರೀ ಹಿಂದೂ ಮಾತಾಡ್ತಾನೆ, ಹಾಗೆ ಮಾತಾಡ್ತಾನೆ, ಹಿಂಗೆ. ಈ ರಾಹುಲ್ ಗಾಂಧಿ ಹೇಳ್ತಾನಲ್ಲ, ರಾಮ ಮಂದಿರ ಉದ್ಘಾಟನೆ ಟೈಮ್ನಾಗ ಐಶ್ವರ್ಯ ರೈ ಬಂದಿದ್ಲು, ಅಮಿತಾಬ್ ಬಚ್ಚನ್ ಬಂದಿದ್ದ, ಮುಖೇಶ್ ಅಂಬಾನಿ ಬಂದಿದ್ದ. ಯಾರೇ ಒಕ್ಕಲ್ತನ ಮಾಡೋರು, ಕೆಲಸ ಮಾಡೋರು, ಈ ಕಡಿಮೆ ಜಾತಿಯವರು ಬಂದಿದ್ರು ಅಂತ ಕೇಳಿ. ಎಂಥ ವಿಚಿತ್ರ. ಅಲ್ಲಿ ಏನೂ ಇದ್ದಿದ್ದಿಲ್ಲ. ರಾಮನ ಇದು ಉದ್ಘಾಟನೆ ಮಾಡೋ ಮುಂದೆ नाच गाना चल रहा था वहाँ. सब टीवी माध्यम लोग, सब वहाँ बैठे सो लोग हा हा है कर रहा था. ಅವನಿಗೆ ಏನೇನೋ ಈ ಜಗತ್ತಿನ ಬಗ್ಗೆ, ನಮ್ಮ ದೇಶದ ಬಗ್ಗೆ ಏನೂ ನಾಲೆಜ್ ಇರಲಿಕ್ಕೆ ಇದೇ ಕಾರಣ. ಅವನಿಗೆ ಕೆಲವು ಮಂದಿ ನಮ್ಮ ದೇಶದ ಕೆಲವು ಇಂಟೆಲೆಕ್ಚುವಲ್ ಪೀಪಲ್ ಅಂತಾರೆ. ಅವರು ದೇ ಮಿಸ್ಗೈಡ್ ಇದು ಜನರನ್ನು ಮಿಸ್ಗೈಡ್ ಮಾಡ್ತಾರೆ. ಜಾತ್ರೆ ಮಾಡ್ತೀರಿ, ಏನು ಮಾಡ್ತೀರಿ ಜಾತ್ರೆ? ಸಣ್ಣ ಹುಡುಗರಂಗೆ, ಸಣ್ಣ ಹುಡುಗರಿಂದ ಪಿ ತೊಗೊಂಡು ಹೋಗೋದು ಬರೋದು, ಅವು ಇಡೋದು ತರೋದು ಗದ್ದಲದಾಗ ಹಿಂಗೆ ಮಾತಾಡೋದು. ಏನಾದ್ರೆ ವಿಚಿತ್ರ. ಈಗ ದಸರಾ ನಡೆದು, ಮೈಸೂರು ದಸರಾ, ವಿಶ್ವವಿಖ್ಯಾತ ಮೈಸೂರು ದಸರಾ. ಆನೆ ಅಂಬಾರಿ ಮೇಲೆ ನಾಡದೇವಿ ಅತ್ತಾರ, ಚಾಮುಂಡೇಶ್ವರಿ ಮೂರ್ತಿ. ರಿಯಲಿಸ್ಟ್ ಒಳಗೆ ಚಾಮುಂಡೇಶ್ವರಿ ಮೂರ್ತಿ ಅಂದರೆ ಯಾರೇ ಕಟ್ತಿರ್ತಾರೆ. ಈ ರಾಮ ಮಂದಿರದೊಳಗೆ ಬಾಲರಾಮನನ್ನು ಮೈಸೂರಿನ ಒಬ್ಬ ಶಿಲ್ಪಿನೇ ಕಟ್ತಿದ್ದದ. ಅದರೊಳಗೆ ದೇವರನ್ನು ಕಾಣೋದೇ ನಮ್ಮ ಹಿಂದೂ ಸಂಸ್ಕೃತಿ. ತಿರುಪತಿ ಲಡ್ಡು ಒಳಗೆ ಗೋವಿನ ಚರ್ಬಿ ಹಾಕಿ ಮಾಡ್ಯಾರ ತಿಳ್ಕೊಂಡು 9 ದಿನ ಅಲ್ಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಉಪವಾಸ ಕೂತಿದ್ದ. ಅವ ಏನು ಹೇಳ್ತಾರಂದ್ರೆ, ಆ ಟೈಪ್ ಮಾಡಿದವರು ಬಾಲಾಜಿ ಪಾದದೊಳಗೆ ದೇ ವಿಲ್ ಬಿ ವಾಶ್ಡ್ ಔಟ್. ನಿಮಗೆ ನಂಬಿಕೆ ಇರ್ಲಿಕ್ಕೆ ಬಿಡೋದಕ್ಕೆ ಮತ್ತೊಂದು ಧರ್ಮವನ್ನು ಹಾಳು ಮಾಡೋಕ್ಕೆ ನೀವು ಯಾರು? ಧಾರ್ಮಿಕ ದತ್ತಿ ಇಲಾಖೆ, ಮುಜರಾಯಿ ಇಲಾಖೆ ತಂದವರು ಯಾರು? ಹಿಂದೂ ಧರ್ಮವನ್ನು ಕಾಪಾಡೋರು ಯಾರು? ಹಿಂದಿನ ರಾಜರು ಮಹಾರಾಜರೆಲ್ಲ ದೇವಸ್ಥಾನವನ್ನು ಕಟ್ಟಿಸಿದ್ರು, ಅವೆಲ್ಲ ಮುಜರಾಯಿ ಇಲಾಖೆಯವ್ರು ತೊಗೊಂಡ್ಬಿಟ್ರೆ. ಗೌರ್ಮೆಂಟ್ ಅಂಡರ್ಟೇಕ್ ಮಾಡ್ಯಾರ, ಯಾರೋನ್ನ ಪೂಜಾರಿ ಮಾಡ್ತಾರೆ, ಏನೋ ಮಾಡ್ತಾರೆ. ಅದರದ್ದೆಲ್ಲ ಪಾವಿತ್ರತೆಯನ್ನು ಹಾಳು ಮಾಡ್ತಾರೆ. ಪಾವಿತ್ರತೆ ಮಾಡೋದು ಬ್ರಾಹ್ಮಣ ಸಂಸ್ಕೃತಿ ಅಂತ ಉಚ್ಚ ಜಾತಿಯವರು ಮಾಡೋದು. ವೇದ ಗ್ರಂಥಗಳನ್ನು ಓದೋರು ಬ್ರಾಹ್ಮಣರು, ಭಗವದ್ಗೀತೆ ಓದೋರು ಬ್ರಾಹ್ಮಣರು, ಶೂದ್ರರು ಅವ್ರೇನು ಮಾಡ್ಬೇಕು? ದಲಿತ ಅಹಿಂದತ್ ಮಾಡ್ಯಾರ.
ಏನು ವಾಟ್ ಈಸ್ ದಿಸ್ ಡಿವೈಡಿಂಗ್ ದಿ ಸೊಸೈಟಿ? ಅವರು ತಮ್ಮ ಬೇಳೆಯನ್ನು ಬೇಯಿಸ್ಕೊಂಡು ಏನರ ಆಗ್ಬೇಕತ್ತಾರ. ಅವ್ರು ರಾಜಕೀಯ ಒಳಗೆ ಕೆಲವು ಜನ ಏನರ ಆಗ್ಬೇಕಂತ ತಿಳ್ಕೊಂಡು ಸಮಾಜವನ್ನು ಬಡ್ಲೆ. ಇಸ್ರೇಲ್ ದೇಶ ಜಗತ್ತಿನ ಎಲ್ಲ ಯಹೂದಿಗಳನ್ನು ತಗೊಂಬಂದು ಅಂದರೆ 8 ಮಿಲಿಯನ್ ಪೀಪಲ್, ಅರೌಂಡ್ 80 lakhs ಪೀಪಲ್ ಅದಾರ. ಇಸ್ರೇಲ್ ಅನ್ನೋದು ಒಂದು ದೇಶವನ್ನು ಮಾಡ್ಕೊಂಡು ಅವ್ರು ಅದಾರ. ಅಷ್ಟೇ ಜನಸಂಖ್ಯೆ ಇರೋದೇ ಅಷ್ಟೇ. ಆಮೇಲೆ ಆ ದೇಶದ ವಿಸ್ತೀರ್ಣ ಎಷ್ಟದಂದ್ರೆ 400 ಮೀಟ್ರ್ ಉದ್ದ, 90 ಕಿಲೋಮೀಟ್ರ್, 400 ಕಿಲೋಮೀಟ್ರ್ ಉದ್ದ, 90 ಕಿಲೋಮೀಟ್ರ್ ಆಗಲ್ಲ. ಅರೌಂಡ್ 36,000 ಸ್ಕ್ವೇರ್ ಕಿಲೋಮೀಟ್ರ್ ಆ ದೇಶ ಇರೋದೇ ಅಷ್ಟೇ. ಇಲ್ಲಿ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋದ್ರೆ ಎಷ್ಟಾಗ್ತದೆ ಅಷ್ಟು ಉದ್ದದ. ಮೈಸೂರಿಂದ ಬೆಂಗಳೂರಿಗೆ ಬಂದರೆ ಎಷ್ಟಾಗ್ತದೆ ಅಷ್ಟು ಆಗಿಲ್ಲ. ಅಂಥ ದೇಶ ಅವರು ಐರನ್ ಟೋಂಬ್ ಅಂತ ಮಾಡ್ಯಾರ. ಅವ್ರ ದೇಶಕ್ಕೆ ಐರನ್ ಟೋಂಬ್ ಅಂದರೆ ಯಾವುದೇ ಮಿಸೈಲ್ ಅಟ್ಯಾಕ್ ಆಗಲಿ ಏನೇ ಆಗಲಿ, ಇವನ್ ವಿದಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಟೋಂಬ್ ಒಳಗಿದ್ದಂಥ ಕೆಲವೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಗೊತ್ತಾಗಿ ಅದನ್ನು ಅಟ್ಯಾಕ್ ಮಾಡಿ ಅವರು ಹಾಳು ಮಾಡ್ತಾರೆ. ನೀವು ಬ್ಯಾಲಿಸ್ಟಿಕ್ ಮಿಸೈಲ್ಸ್ರೆ ಇದು ಹಾರಿಸ್ರಿ, ಅವ್ರನ್ನ ಹೊಡಿಲಿಕ್ಕೆ ಡ್ರೋನ್ನೊಳಗೆ ಬಾಂಬ್ ಬಿಟ್ಟರೆ ಕಳಿಸ್ರಿ. ಅಂಥ ಒಂದು ಪರಿಸ್ಥಿತಿ ಮಾಡ್ಕೊಂಡು ಬದುಕಲಾಗ್ತಾರೆ ಅವ್ರು. ಎಷ್ಟೋ 100 ವರ್ಷ ಆಯ್ತು, ನನಗೆ ಪಕ್ಕ ಅದು ಹಿಸ್ಟ್ರಿ ಗೊತ್ತಿಲ್ಲ. ಆ ದೇಶ ಹೆಂಗೆ ನಿರ್ಮಾಣ ಆಯ್ತು ಹೆಂಗೆ ಅಂತ ತಿಳ್ಕೊಂಡು. ಬಟ್ ಎಂಥ ಧೈರ್ಯ ಅನ್ನೋ ಅವರು ಈ ಹಮಾಸ್ ಖಲಾಸ್ ಮಾಡಿದ್ರಲ್ಲ, ಈ ಲೆಬನಾನ್ನೊಳಗೆ ಅವರು ಮುಜಾಹಿದ್ದೀನ್ ಆ ಉಗ್ರ ಸಂಘಟನೆಗಳನ್ನು ಅವ್ರನ್ನ ನಿರ್ಮೂಲನೆ ಮಾಡಂತಾರೆ. ಅವರ ಲೀಡ್ರ್, ಸುಪ್ರೀಂ ಲೀಡ್ರ್ ಯಾರೋ ನಸ್ರತ್ ಏನೋ ಹೇಳತ್ತಾರೆ ಮೊನ್ನೆ, ಅವನು ಹೊಡೋದು ಎಲ್ಲರನ್ನ ಅವ್ರು ದೊಡ್ಡ ದೊಡ್ಡ ಸೀನಿಯರ್ ಲೀಡರ್ಸ್ ಹೊಡೆದ್ಬಿಟ್ರು. ಅದಕ್ಕೆ ನಮ್ಮ ಈ ಕಾಶ್ಮೀರ್ ಚೀಫ್ ಮಿನಿಸ್ಟರ್ ಸಂತಾಪ ಸೂಚಿಸ್ತಾರೆ, ಒಬ್ಬ ದೇಶಭಕ್ತ ಸತ್ನ ತಿಳ್ಕೊಂಡು. ಸಮ್ ರೂಲರ್ಸ್ ದೇ ಆರ್ ಹಾರ್ಡ್ಲಿ ರಿಲಿಜಿಯಸ್ ಫಾಲೋವರ್ಸ್. ಖೊಮೇನಿ ಅಂತ ತಿಳ್ಕೊಂಡು, ಅಯೋಥುಲ್ಲಾ ಖೊಮೇನಿ, ದಟ್ ಫೆಲೋ ಅವ ಸುಪ್ರೀಂ ಲೀಡ್ರ್. ಎಲ್ಲಿದು? ಇರಾನದ್ದು. ಅಲ್ಲೇ ಶಿಯಾ ಸುನ್ನಿ ಅವ್ರದ್ದೇ ಜಗಳ ಅದ. ಅವ ದೇವರ ಏನು ಹೇಳೋಣ ಹಂಗೆ ನಾವು ಇರೋನು, ನಾವೇ ಸುಪ್ರೀಂ ಜನರನ್ನ. ಅವ ಅಲ್ಲಿ ಸುಪ್ರೀಂ ಲೀಡ್ರ್. ಅವ ಮೊನ್ನೆ ಅಲ್ಲಿ ಮಸೂತಿ ಒಳಗೆ ಭಾಷಣ ಮಾಡಿದ್ರೆ ಎಲ್ಲರೂ ಅಲ್ಲಿ ಇಸ್ರೇಲ್ ಮೇಲೆ ಬಾಂಬ್ ಹೋಗೋದು ಡ್ಯಾನ್ಸ್ ಮಾಡ್ತಾರೆ. ಅವ್ರ ಪರಿಸ್ಥಿತಿ ಏನಾಗ್ತದೆ ಅವ್ರಿಗೆ ಗೊತ್ತಿಲ್ಲ. ದೇ ಆರ್ ಆಲ್ ಅನ್ಎಜುಕೇಟೆಡ್ ಪೀಪಲ್. ಅವ್ರಿಗೇನೂ ನಾಲೆಜ್ ಇಲ್ಲ, ಏನೇನೂ ಇಲ್ಲ ಅವ್ರಿಗೆ. ಅಲ್ಲಿ ಏನದ ಶ್ರೀಮಂತಿಕೆ ಅದ, ಎಣ್ಣೆ ಉತ್ಪಾದನೆ ಮಾಡಿ. ಈಗ ಇರಾನ್ ಮೇಲೆ ಯುದ್ಧ ಆಗ್ತಂದ್ರೆ ನಮ್ಮ ದೇಶದೊಳಗೆ 200 ರೂಪಾಯಿಗೆ ಒಂದು ಲೀಟ್ರ್ ಎಣ್ಣೆ ಆಗ್ತದೆ. ಇಷ್ಟೇ. ಈಗ ಏನದ ಎಕನಾಮಿ ಹಾಳಾಗಿಬಿಡ್ತದೆ. ದೇವರ ಸೃಷ್ಟಿ ಮಾಡೋಣ ಏನು ಮಾಡೋಣ, ಯಾರ್ಯಾರಿಗೂ ಏನೇನು ಕೊಟ್ಟಾನ, ಯಾರ್ಯಾರಿಗೂ ಕೆಲವೊಂದು ಕೊಟ್ಟು. ಈ ಸೌತ್ ಆಫ್ರಿಕಾ ಖಂಡದೊಳಗೆ ಏನೂ ಇಲ್ಲ ಅವ್ರಿಗೆ, ಬರೀ ಕಾಡ. ಅಂಥವ್ರ ಬದುಕ್ತಾರೆ, ಅವರಲ್ಲಿ ಯುದ್ಧ ಮಾಡ್ಬೇಕು. ಆಮೇಲೆ ಇವ್ರು ಇಸ್ಲಾಮನ್ನು ಏನು ಮಾಡ್ಯಾರ, ಅದು ಎಂಥ ಧರ್ಮದ ನನಗೆ ಯಾವಾಗಲೂ ಲೈಕ್ ಅದು. ಇಸ್ಲಾಂ ಅಂದರೆ ಹೆಂಗಂದ್ರೆ, ನಮ್ಮ ಬಸವಣ್ಣವರೇನು ಲಿಂಗಾಯತ ಮಠಗಳನ್ನು ಸ್ಥಾಪಿಸಿದರು. ಮಠಗಳೊಳಗೆ ಏನು ಯಾವುದೇ ದೇವರ ಮೂರ್ತಿ ಗೀರ್ತಿ ಇರೋದಿಲ್ಲ, ಅದು ಬಿಳಿ ಗ್ವಾಡಿನೇ ಇರ್ತದೆ ಮಠದಾಗ. ಹಾಗೆ ಮಸೂತಿ ಒಳಗೂ ಬಿಳಿ ಗ್ವಾಡಿನೇ ಇರ್ತದೆ. ಯಾರೇ ಮೊದಲು ಹೋದರೂ ಅವರೇ ಫಸ್ಟ್ ನಮಾಜ್ನೊಳಗೆ ಅವರೇ ನಿಂದಿರೋದು. ರಾಜ ಲಾಸ್ಟಿಗೆ ಬಂದಂದ್ರೆ ಲಾಸ್ಟಿಗೆ ನಿಂದಿರೋದು. ಅಲ್ಲಿ ಕುಂದ್ರಲಾಕ ಕೂರ್ಚಿರಂಗಿಲ್ಲ ಮಸೂತಿ ಒಳಗೆ. ನಾ ಭಾಳ ಸಲ ಹೇಳ್ತಿರ್ತೀನಿ, ಮಸೂತಿ ಮಾಡಿ ಎಲ್ಲ ಮನ್ಯಾಗ ಬೈತಿರ್ತಾರೆ. ಎಲ್ಲ ಒಂದು ಕುರ್ಚಿಲ್ಲ, ಏನೂ ಇಲ್ಲ. ಅಂದರೆ ಅಂಥ ಒಂದು ಇಸ್ಲಾಂ ಧರ್ಮ, ದಾನ ಧರ್ಮದೊಳಗೆ ಹೆಚ್ಚಿನ ಒಂದು ವಿಶೇಷತೆ. ಅದನ್ನು ಏನು ಮಾಡ್ಯಾರ ಇವರು ಕೆಲವೊಬ್ಬರು ಖೊಮೇನಿ ಅಂತ ಲೀಡ್ರ್ಗಳು, ಅದನ್ನು ಅಪಾರ್ಥ ಮಾಡಿಬಿಟ್ರೆ ಜನರಿಗೆ. ನಾವು ಅಲ್ಲನ ಸಂಬಂಧ ಬದುಕ್ತೇವೆ. ದೇವರೇನು ಹೊಡೆದಾಡತ್ತಾನ? ಯಾವುದೇ ದೇವರು ಬೇಕಾದ್ರೆ ಶ್ರೀಮಂತಿಕೆ ಕೊಟ್ಟರೆ ಯು ಎಂಜಾಯ್ ಯುವರ್ ಲೈಫ್. ಅದು ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕೋತಾರೆ. ಅದು ಎಲ್ಲಿಗೆ ಬಂದು ನಿಂದಿರ್ತದೆ ದೇವರೇ ಬಂದಿದ್ದು.
ಏನು ನಡೆದದ ಮಧ್ಯಪ್ರಾಚ್ಯದೊಳಗೆ ಅವ್ರು ಇಸ್ರೇಲ್ದವ್ರು ಏನು ಅಂತಾರೆ, ನಾವರೇ ಇರಲಿ ಅವರೇ ಇರಲಿ ಭಾಳ ದಿನ ತಲೆ ಕೆಟ್ಟದ್ದು ನಮಗೆ, ನಾವು ಅದೇ ಏನು ಮಾಡೋ ಅಂತಾರೆ. ಅವ್ರು ಇರೋದೇ 1 ಕೋಟಿಗಿಂತ ಒಳಗೆ ಜನಸಂಖ್ಯೆ. ಇವ್ರು ಏನಂತಾರೆ, ನನ್ನ ಕಡೆ ಅಣುಬಾಂಬ್ ಅದ, ಹಂಗೆ ಅದ ಹಿಂಗೆ. ಆದ್ರೆ ನಾವು ಇದನ್ನೂ ನೋಡ್ಬೋದು ಅಂತ ಅನ್ಸೋದು. ನಾ ಮೊನ್ನೆ ಮಾತಾಡ್ಕೊತ ಕೂತಾಗ ಅಂದರೆ ನಮ್ಮ ಜೀವಿತಾವಧಿ ಒಳಗೆ 1-2-3 ಕಹಿ ಘಟನೆಗಳನ್ನು ದೊಡ್ಡ ಆಧ್ಯಾತ್ಮಿಕ ಪುರುಷರನ್ನು ಕಳ್ಕೊಂಡೆವು. ನಮ್ಮ ಬಿಜಾಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು, ಆಮೇಲೆ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳು, ಅವ್ರನ್ನ ಕಳ್ಕೊಂಡೆವು. ನಾವು ಅದನ್ನು ನೋಡಿದೆವಲ್ಲ. ಪುಟ್ಟರಾಜ ಗವಾಯಿಗಳು ಏನು ಕಣ್ಣಿಲ್ಲ ಏನಿಲ್ಲ, ಎಷ್ಟೊಂದು ಕುರುಡರಿಗೆ ಆಶ್ರಮವನ್ನು ಸ್ಥಾಪಿಸಿ ಹಳ್ಳಿ ಒಳಗೆ ಭಿಕ್ಷಾ ಬೇಡಿ ತಂದು ಅವ್ರನ್ನ ಬೆಳೆಸಿದ್ರು ಮಠಗಳನ್ನು. ಕೆಲವು ಮಂದಿ ದಾನ ಮಾಡ್ಯಾರ, ಅದು ಪ್ರಶ್ನೆ ಬೇರೆ. ಅವ್ರನ್ನೆಲ್ಲ ನಮ್ಮ ಜೀವಿತಾವಧಿ ಒಳಗೆ ನೋಡಿದೆವು ಮತ್ತು ಕಳ್ಕೊಂಡೆವು. ಮತ್ತು ಹಿಂದೆ ಏನೇನೋ ದೊಡ್ಡ ಮಾರಿ ಬರ್ತಾವತ್ತಿದ್ರು. ಈಗ ನಾವು ಕೊರೋನಾನು ನೋಡಿದೆವು. ವಿ ಆರ್ ವೆರಿ ಲಕ್ಕಿ ಪೀಪಲ್. ಇಷ್ಟೆಲ್ಲ ನೋಡಿದ ಮೇಲೂ ನಮ್ಮ ಜೀವನವನ್ನು ನಾವು ಸುಧಾರಿಸ್ಕೊಂಡು ಬದುಕಲಿಕ್ಕಂದ್ರೆ ಆ ಮಾನವೀಯತೆಗೆ ಬೆಲೆ ಎಲ್ಲದ ಹೇಳಿ. ನಾವು ಸುರಕ್ಷಿತವಾಗಿರೋಕೆ ಇನ್ನೊಂದು ನಿಮಗೆ ಮೂಲ ಕಾರಣ ಹೇಳ್ತೀನಿ ನಾನು ನಿಮಗೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಇಲ್ಲಂದ್ರೆ ಈ ದೇಶವನ್ನು ಅರಾಜಕತೆಗೆ ತಂದು ನಿಲ್ಲಿಸ್ತಿದ್ರು. ಇಂಥ ಸಂಕಷ್ಟ ಪರಿಸ್ಥಿತಿಗಳು ಯಾವುದೇ 10, 12, 11 ವರ್ಷ 10 ವರ್ಷದೊಳಗೆ ಏನೇ ಹಗರಣಗಳಿಲ್ಲ. ಗುಡ್ ಅಡ್ಮಿನಿಸ್ಟ್ರೇಷನ್. ಕೆಲವು ಮಂದಿಗೆ ಏನದ ಅನ್ನೆಸೆಸರಿ ಬ್ಲೇಮ್ ಮಾಡ್ತಾರೆ. ಬೇರೆ ದೇಶದ ವಿಚಾರ ಮಾಡ್ರಿ. ನೀವು ಆರಾಮದಿನ ಯಾವಾಗತ್ತೀರಿ? ಮಂದಿ ಮನೆ ನೋಡಿ ನೀವು ಆರಾಮದಿನ. ಮಂದಿ ಮನೆ ದೊಡ್ಡದು ಕಟ್ಟದಾಗ ನೀವು ಸಣ್ಣದಾಗಿಬಿಡ್ತೀರಿ. ನಿಮ್ಮ ಮನೆ ಯಾವಾಗೇನು ಮಾಡಿ. ಅದನ್ನು ಬೇರೆ ದೇಶವನ್ನು ನೋಡ್ರಿ. ಪಾಕಿಸ್ತಾನ, ಇರಾನ್, ಇರಾಕ್, ಸೌದಿ ಅರೇಬಿಯಾ, ಅಮೇರಿಕ, ಮುಂದುವರಿದ ದೇಶ ನೋಡ್ರಿ. ಅಮೇರಿಕಾ, ರಷ್ಯಾ. ಅವ್ರಿಗೆ ನಿಂತಿಲ್ಲ, ಏನಿಲ್ಲ, ಏನು ಮಾಡ್ಬೇಕು ಏನಿಲ್ಲ. ಎಕನಾಮಿ ಹಾಳಾಗ್ಯಾವ. ಜಗತ್ತು ಪ್ರಕ್ಷುಬ್ಧತೆ ಒಳಗೆ ಬಂದದು. ನಮ್ಮ ಮೋದಿಯವರು ಎಲ್ಲ ಕಡೆ ಹೋಗಿ ಈ ಆಧ್ಯಾತ್ಮ ಜೀವನದ ಬೀಜವನ್ನು ಎಲ್ಲ ಕಡೆ ಬಿಡಿಸ್ತಾರೆ. ಎಲ್ಲರಿಗೂ ತಪ್ಕೋತಾರೆ, ಹೇಳ್ತಾರೆ ಯುದ್ಧ ಮಾಡಬೇಡ್ರಿ. ಯುದ್ಧದಿಂದ ಏನೂ ಸಮಸ್ಯೆಗಳ ಪರಿಹಾರ ಆಗುವುದಿಲ್ಲ. ಮಾತುಕತೆ ಉಗ್ರಗಾಮಿ ಅದಾರ, ಭಾರಿ ಕ್ರೂವೆಲ್ ಅದ ಮೋದಿ. ಕ್ರೂವೆಲಿಟಿ ಎದಕ್ಕದ? ಇಲ್ಲಿ ಯಾರು ನಾವು ಯಾರು ಕುಂದಿರ್ತಾರೆ? ಕ್ರೂವೆಲಿಟಿ ಯಾವಾಗಕ್ಕೆ ಬೇಕು? ಈಗ ಪವನ್ ಕಲ್ಯಾಣ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಆಂಧ್ರ ಪ್ರದೇಶ್, ಅವರು ಉಪವಾಸ ಕೂತಿದ್ರು 15 ದಿನ. ಅವ್ರು ಹೇಳಿದ್ರು ಸನಾತನ ಧರ್ಮವನ್ನು ಹಾಳು ಮಾಡೋಕ್ಕೆ ಯಾರು ಹೊಂಟ್ರಂದ್ರೆ ವೆಂಕಟೇಶ್ವರ ಸ್ವಾಮಿಯ ಪಾದಗಳಲ್ಲಿ ಬಿದ್ದು ಹಾಳಾಗಿ ಹೋಗ್ತಾರೆ. ನೀವು ಧರ್ಮವನ್ನು ಹಾಳು ಮಾಡೋದು, ಆಹಾರ ಪದ್ಧತಿ ನಂದು ಹಂಗದ ಹಿಂಗದ ತಿಳ್ಕೊಂಡು ನೀವು ಸಮಾಜವನ್ನು ಹಾಳು ಮಾಡ್ಕೊತ ಹೋದ್ರೆ ಯಾವ ರೀತಿ ನೀವು ಬದುಕಲಿಕ್ಕೆ ಶಕ್ಯ ಹೇಳಿ. ಅದರ ಸಲುವಾಗಿ ಏನದ, ಇದು ಯುದ್ಧ ಎಲ್ಲಿಗೆ ಬರ್ತದೆ ನಿಂದಿರ್ತದೆ ಗೊತ್ತಿಲ್ಲ. ಇದು ಇಸ್ರೇಲ್, ಇದು ಇರಾನ್ ಯುದ್ಧ, ಇದು ನಮಗೂ ನಮ್ಮ ಬುಡಕ್ಕೂ ಬರ್ತದೆ, ಬರ್ಬೋದು. ಆದರೆ ನಮ್ಮ ಮೋದಿಯವರ ನಾಯಕತ್ವದಲ್ಲಿ ನಾವು ಆರಾಮ. ದಟ್ ಹೀ ಈಸ್ ಶೋಯಿಂಗ್ ಹೀಸ್ ಸ್ಟೇಟ್ಸ್ಮನ್ಶಿಪ್ ನೌ-ಎ-ಡೇಸ್. ಈಗ ಅಲ್ಲ, ಯಾವಾಗಲೂ ಎಂದು ಪ್ರೈಮ್ ಮಿನಿಸ್ಟರ್ ಆದರೂ ಅವತ್ತಿನಿಂದ ತೋರಿಸ್ತಾರೆ. ನಮಸ್ಕಾರ.